ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ವಿ. ಇವತ್ತು ಗುರುವಾರ, ಹಂಗಾಗಿ ಬೆಳಗ್ಗೆನೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಎಲ್ಲ ಮಾಡ್ಕೊಂಡು ಪೂಜೆನೂ ಕೂಡ ಮಾಡ್ಕೊಂಡೆ. ಇವಾಗ ಟೈಮ್ 9:30 ಆಗಿದೆ. ಇವತ್ತು ತಿಂಡಿಗೆ ಕುಂಬಳಕಾಯಿ ಪಲ್ಯ ಮತ್ತೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ಗೆ ರಜಾ ಕೂಡ. ಸೊ ಹಂಗಾಗಿ ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳಿದ್ದೆ. ನೋಡೋಣ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾರಾ ಏನು ಅಂತ. ಕರ್ಕೊಂಡು ಹೋದ್ರೆ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೋಗಿದ್ರು ಏನು ಅಂತ. ಇಲ್ಲ ಅಂದ್ರೆ ಮನೇಲೆ ಇದ್ದು ರೆಸ್ಟ್ ಮಾಡೋಣ ಅಂತ ಹೇಳ್ತಾರ, ಏನೋ ಗೊತ್ತಿಲ್ಲ. ನನ್ ಮಗ ಅಳ್ತಾ ಇದ್ದಾನೆ. ಅವ್ನ್ ಬೆಳಿಗ್ಗೆನೆ ಸ್ನಾನ ಮಾಡ್ದ, ಹಂಗಾಗಿ ಅವ್ನಿಗೆ ಹೊಟ್ಟೆ ಸ್ವಾಗ್ತಿದೆ ಅನ್ಸುತ್ತೆ. ಇನ್ನು ಏನು ತಿಂತಿಲ್ಲ. ಸೊ ಮತ್ತೆ ಇನ್ನೊಂದು, ಇವತ್ತು ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಹೋಗ್ ಬರೋಣ ಅಂತ. ತಿಂಡಿ ಮಾಡಕ್ಕೂ ಮುಂಚೆ ಹೋಗೋಣ ಅಂತ ಅನ್ಕೊಂಡ್ವಿ. ದೂರ ಇದೆ ಸಿಕ್ಕಾಪಟ್ಟೆ, ಮಕ್ಳೆಲ್ಲ ಹೊಟ್ಟೆ ಎಷ್ಕೋತಾರೆ ಅಂತ ಹೇಳಿ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಇವ್ರಿಗೆ ಇವಾಗ ತಿಂಡಿ ಮಾಡ್ಕೊಡ್ತೀನಿ. ತಿನ್ಕೊಂಡು ಒಟ್ಟಿಗೆ ಹೋಗ್ತೀವಿ. ಮುಗಿಸ್ಕೊಂಡ್ ಬಂದು ನೆಕ್ಸ್ಟ್ ಏನ್ ಪ್ಲಾನ್ ಅಂತ ವಿಡಿಯೋದಲ್ಲೇ ತೋರಿಸ್ತೀವಿ. ಬನ್ನಿ. ಇವಾಗ ಪಲ್ಯ ರೆಡಿ ಆಗಿದೆ, ರೊಟ್ಟಿ ಮಾತ್ರ ಮಾಡ್ಕೋಬೇಕು. ರೊಟ್ಟಿ ಕಲ್ಸಿಟ್ಟಿದೀನಿ, ಪಾಪನ ಎತ್ಕೊಂಡಿದೀನಿ. ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿರಿ. ಇವಾಗ ಒಂದು ತಿಂಡಿ ಮಾಡಿ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ಬಾಯ್. ನನ್ನ ಮಗಳು ನೋಡಿ ಇಲ್ಲೇ ಮಲ್ಕೊಂಡಿದ್ದಾಳೆ. ಸ್ನಾನ ಮಾಡು ಅಂದ್ರೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡೆ. ಇವಾಗ ನನ್ನ ಹಸ್ಬೆಂಡ್ ಕೂಡ ಸ್ನಾನಕ್ಕೆ ಹೋಗ್ತಾರೆ. ನೀವು ಸ್ನಾನ ಮಾಡಿದ್ರೆ ಮಲಗಿದ್ದಾಳೆ, ಮಾಡಲ್ಲ ಅಂತ. ನೀ ದೇವಸ್ಥಾನಕ್ಕೆ ಬರಲ್ವಾ? ಫ್ರೆಂಡ್ಸ್, ಹೊರಟಿದ್ದೀವಿ. ಆಗಲೇ ಟೈಮ್ ಆಗೋಗಿದೆ, 11 ಗಂಟೆ ಆಗೋಯ್ತು. ಬೇಗ ಹೋಗ್ಬೇಕು ಅಂತ ಅಂದ್ಕೊಂಡೆ, ಬಟ್ ಮಕ್ಕಳಿಗೆಲ್ಲ ತಿಂಡಿ ಮಾಡಿಸಿ ತಿನ್ನಿಸಿ ಅವ್ರಿಗೆಲ್ಲ ಅವನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೊರಟಿದ್ದೀನಿ. ಇವಾಗ ಕೆಳಗಡೆ ಹೋದ್ರೆ ಎಲ್ಲರೂ, ನಾನು ಕೂಡ ಹೊರಡ್ತೀನಿ. ಮನೆಯೆಲ್ಲ ಲಾಕ್ ಮಾಡಿಕೊಂಡು ಬನ್ನಿ. ಆದರೆ ಅಲ್ಲೂ ವಿಡಿಯೋ ಮಾಡ್ತೀನಿ. ಬಾಯ್. ನಿನ್ನ ಮೊಬೈಲ್ ಅಲ್ಲ ಇದೆ? ಬೇಕು. ಏನಕ್ಕೆ ಬೇಕು? ಇದಾಗ್ಮಟ್ಟ ರಾಘವೇಂದ್ರ ಸ್ವಾಮಿ ಮಠ. ಮತ್ತೆ ರಾಘವೇಂದ್ರ ಹೇಳ್ತಿಲ್ಲ, ಹೇಳುತ್ತೆ. ಸರಿಯಾಗಿತ್ಕ ನಾಳೆ ಹೋಗಿದ್ವಲ್ಲ ಅಲ್ಲಿಗೆ ಹೋಗ್ತಿದ್ದೀವಕ್ಕೆ. ನಾಳೆ ಹೋಗಿದ್ವಲ್ಲ ಅಲ್ಲಿಗೆ ಹೋಗ್ತಿದ್ದಕ್ಕೆ. ಬೇಡ ಇರು, ಇದೆಯಲ್ಲ ಸರಿ ಇಡಿ. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು, ಇವಾಗಿದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಸುದೀಪ್ ಸರ್ದು ಮೂವಿ ಗೊತ್ತಾಯ್ತು, ನೋಡ್ತಾ ಕೂತಿದ್ದೀವಿ. ನನ್ನ ಮಗಳು ಡಾಕ್ಟ್ರ್ ಅಂತೆ, ಮಕ್ಕಳು ಡಾಕ್ಟ್ರು. ಸೊ ಹಂಗಾಗಿ ಅವಳು ಟ್ಯಾಬ್ಲೆಟ್ಸ್ ನಂಬರ್ ಕೊಟ್ಟಿದ್ದಾಳೆ ನಿಮಗೆ. ಹೇಳು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ. ನೀವು ಡಾಕ್ಟ್ರಾ? ಯಾವ ಡಾಕ್ಟ್ರು? ಹಾಂ, ಮಕ್ಕಳ ಡಾಕ್ಟ್ರು ಮತ್ತು ನಮ್ಮ ಡಾಕ್ಟ್ರುನಾ? ಸರಿ. ನಮಗೆ ಕೆಮ್ಮು ಮತ್ತು ಶೀತ ಆಗಿದೆ, ಟ್ಯಾಬ್ಲೆಟ್ಸ್ ಬರ್ಕೊಡಿ. ಯಾರಿಗೆ ಕೊಟ್ಟಿದ್ದೀರಾ? ಅವ್ರಿಗೆ ನಮಗೆ ಬೇರೆ ಕೊಡಿ. ಎಲ್ಲರಿಗೂ ಒಂದೇ ಕೊಡೋದಾ ನೀವು?
ನಮಗೂ ಕೊಡ್ರಿ. ಯಾವುದು ಟ್ಯಾಬ್ಲೆಟು? ಯಾವ್ದು? ಶೀತದ ಮತ್ತೆ ಕೆಮ್ಮಲ್ದ? ಯಾವಾಗ ತಗೋಬೇಕು? ಯಾವಾಗ ತಗೋಬೇಕು ಅಂತ? ನಾಳೆ ನೆನ್ನೆ 2 ದಿನಕ್ಕೆ ತಗೋಬೇಕಾ? ನಾಳೆಗೆ ನೆನ್ನೆಗೆ ತಗೋಬೇಕಾ? ಅಷ್ಟೇನಾ? ಕೊಡಿ. ಫೀಸ್ ಎಷ್ಟು? ಹಾಂ, 10 ರೂಪಾಯಾ? ನೀವು ಮಂಡ್ಯದ ಯಾರ್ಯಾವರು? ಶಂಕ್ರಯ್ಯ 5 ರೂಪಾಯಿ, ನೀವು 10 ರೂಪಾಯಾ? ಏನು ಶಂಕ್ರೇಗೌಡ? ನೀವು 10 ರೂಪಾಯಿ. ಇವನಪ್ಪ, ಇವನ್ ಎಲ್ಲಿಗೆ ಹೋಗೋಣ ಮಗನೆ ಇವತ್ತು? ಅದೇ ಎಲ್ಲಿ ಕರ್ಕೊಂಡು ಹೋಗ್ತೀರ ಈಗ ರೀ? ಬೇಗ ಹೇಳ್ರಿ, ಎಲ್ಲಿ ಹೋಗೋಣ? ಕ್ರಿಸ್ಮಸ್. ವಿಜಯ್ ಫೋನ್ ಮಾಡಿ ಮತ್ತೆ ಬಂದೇನು ಊಟ ಗಿಟ ಮಾಡ್ಕೊಂಡು ಕೂತಿರ್ತಾನೆ. ಬರ್ತೀಯ ಅಂತ ಕೇಳಿ ಅವನು ರೆಡಿ. ಏನಪ್ಪ, ಎಲ್ಲಿ ಹೋಗೋಣ ಮಗನೆ? ಎಲ್ಲಿ ಹೋಗೋಣ? ಮತ್ತೆ ಬನ್ನಿ ನೋಡೋಣ ಇವನೊಂದು. ಹಾಗೆ ಮಾಡ್ತೀಯ?
ಇರ್ಲಿ ಬಿಡಿ ಆಮೇಲೆ ತಂದು ಹಾಕ್ತಾರೆ ನಾನೀಗ ಎಲ್ಲ ಒಂದೇ ಬ್ಯಾಂಡ್ ಇದೆ ಇದೆಯಾ ಬನ್ನಿ ಬನ್ನಿ ಮಗ ಆಡ್ನಲ್ಲೇ ಆಡ್ತೀಯಾ ಉವೀಕ್ಷಾ ಪಾಪು ಇಲ್ಲಡ್ರಿ ಕೇಳಿ ಉವಿ ಹಿಡ್ಕೋ ಉವೀಕ್ಷಾ ಉವೀಕ್ಷಾ ಆಡು ಮುತ್ತು ಆಡು ಆಫ್ ಸೊ ಯಾರು ಸುಮ್ನೆ ವಾಚರ್ ಕೊಡಕ್ಕಾಗಲ್ಲ ಅಲ್ಲ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಗೋ ಡೌನ್ ಗೋ ಬ್ಯಾಕ್ ಟು ಯುವರ್ ಪೇರೆಂಟ್ಸ್ ಐಲ್ ಕಾಲ್ ಯು ಗೈಸ್ ಗೋ ಬ್ಯಾಕ್ ಟು ಯುವರ್ ಪೇರೆಂಟ್ಸ್ I'll call you don't worry go back see I need this entire again go back I'll call you nice dance they're going to win the voucher okay if you guys shop 999 which is 999 rupees you will get flat 250 rupees off on your makeup and products okay you may buy nail polish makeup anything I don't know whatever you get is in beauty and beauty so you get opportunity to earn the 250 rupees she has done very well give her a huge round of applause and she wins ice cream voucher from me come to the front seat and you purple dress come you white dress come 3 of them I have choose are you all okay I'll give them another chance now 1 2 3 4 5 6 7 8 9 10 I'll ask you one question you guys have to answer very quickly whoever is going to answer fast I'll give you guys a voucher okay then the rest will have a next chance okay now fine done not to feel bad okay now come now
ಮಕ್ಳಿಗಂತೂ ಸಿಕ್ಕಾಬಟ್ಟೆ ಗೇಮ್ಸ್ಗಳಿದ್ವು. ನನ್ನ ಮಗಳು ಕಾರಲ್ಲಿ ಆಟ ಆಡ್ತೀನಿ ಅಂದು, ಹಾಗಾಗಿ ನನ್ನ ಮಗಳನ್ನೂ ಇಬ್ಬರನ್ನೂ ಆಟ ಆಡಿಸ್ಕೊಂಡು ತುಂಬ ಎಂಜಾಯ್ ಮಾಡಿದ್ರು ಇವತ್ತಿನ ದಿನನ. ಅವರಂತೂ ಗ್ಲೋಬಲ್ ಮಾಲಲ್ಲಿ ಈ ಥರದ್ದೇನೂ ಗೇಮ್ಸ್ ಇರಲಿಲ್ಲ, ಅಲ್ಲಿ ಬೇರೆ ಬೇರೆ ಗೇಮ್ಸ್ ಇತ್ತು, ಸಿಕ್ಕಾಪಟ್ಟೆ ಗೇಮ್ಸು. ಅದು ನನ್ನ ಮಗಳಿಗೆ ಆಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಗೋಪಾಲನ್ ಮಾಲ್ ಕರ್ಕೊಂಡು ಬಂದ್ವಿ. ಅಲ್ಲಿನೂ ತುಂಬ ಗೇಮ್ಸ್ಗಳು ಚೆನ್ನಾಗಿತ್ತು. ಏನೋ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು, ತುಂಬಾ ಚೆನ್ನಾಗಿ. ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ಆಟ ಆಡಿದ್ರು. ಅವ್ರಿಗೊಂಥರ ಫುಲ್ ಡೇ ಚೆನ್ನಾಗಿತ್ತು. ಇವತ್ತು ಕ್ರಿಸ್ಮಸ್ ದಿನ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿಯಾದರು. ಹೊರಗಡೆ ಎಲ್ಲೂ ಜಾಸ್ತಿ ಕರ್ಕೊಂಡು ಹೋಗ್ತಿರ್ಲಿಲ್ವಲ್ಲ, ಹಾಗಾಗಿ ಇವತ್ತು ಇಬ್ಬರೂ ತುಂಬಾ ಖುಷಿಯಾಗಿ ಆಟ ಆಡಿಕೊಂಡು. ನನ್ನ ಮಗಳಂತೂ ಅಳ್ತಾ ಇದ್ಲು, ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅವಳಿಗೆ, ಅಲ್ಲೇ ಆಟ ಆಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಅಂತ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಮತ್ತು ನನ್ನ ಮಗ ಅಳ್ತಾನೇ ಇದ್ದ, ಹಾಗಾಗಿ ಅವನಿಗೆ ಏನೂ ತಿನ್ನಿಸಿರ್ಲಿಲ್ವಲ್ಲ ಮಧ್ಯಾಹ್ನ, ಅವನಿಗೆ ಫೀಡ್ ಕೊಡ್ತಾ ಇರಬೇಕು. ನಾನು ಅಲ್ಲೆಲ್ಲೂ ಜಾಗ ಇಲ್ಲ ಅಂಥೇಳಿ ಫೀಡ್ ಮಾಡಿಸೋಕ್ಕೆ ಕರ್ಕೊಬಂದ್ಬಿಟ್ವಿ. ಆಮೇಲೆ ಅವ್ನು ಜಾಸ್ತಿ ಜನ ಇದ್ದರೆ ಅವನಿಗೆ ಒಂಥರ ಅಳಲ್ಲ ಸಾಮಾನ್ಯವಾಗಿ ಅವನು, ಆದ್ರೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇನ್ನು ಸಂಜೆ ಆದ್ರಂತೂ ಟ್ರಾಫಿಕ್ ಆಗಿಬಿಡುತ್ತೆ ಅಂಥೇಳಿ ಬೇಗ ಹೊರಡೋಣ ಅಂತ ಬಂದ್ವಿ. ನನ್ನ ಮಗಳಿಗೆ ಇಷ್ಟನೇ ಇರಲಿಲ್ಲ, ಅಳ್ತಾ ಇದ್ಲು ಸಿಕ್ಕಾಪಟ್ಟೆ. ಏನು ಮಾಡೋದು, ಕರ್ಕೊಂಡು ಬರಲೇಬೇಕಲ್ಲ ಅಂದ್ಬಿಟ್ಟು ನಾವು ಕೂಡ ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದೋ. ಕೆಲಸ ಮಾಡಿ ನಾನು ಬೆಳಗ್ಗೆನೇ ಬೇಗ ಎದ್ದಿತ್ತು, ಅದಕ್ಕೂ ಸಿಕ್ಕಾಪಟ್ಟೆ ನಿದ್ರೆ ಬರ್ತಿತ್ತು. ಹೋಗೋಣ ಅಂತ ಹೇಳಿ ಹೊರಟ್ವಿ. ನನ್ನ ಮಗಳು ಬರ್ತಾನೆ ಇರಲಿಲ್ಲ. ಅಪ್ಪ ದೇವರೇ, ಅಲ್ಲಿ ಕ್ರೌಡಲ್ಲಿ ನನ್ನ ಮಕ್ಳು ಆಟ ಆಡಿಸ್ಕೊಂಡು ಹೊರಟ್ವಿ. ಇವಾಗ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ತನಕ ಬಾಯ್.